ಇವತ್ತು ನಾಳೆ ಒಂದು ಕಡೆ ಏನು ಬಿಜೆಪಿ ನಾಳೆ CM ಬರ್ತಾ ಇದ್ದಾರೆ ಹಾವೇರಿಗೆ. ಹೌದಾ, ಕಾರ್ಯಕ್ರಮಗಳಿದೆ. ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ, ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಹೋಗ್ತಾರೆ. ಇದ್ರಾಗೇನು ವಿಶೇಷ? ಹಾನಗಲ್ ಪ್ರಕರಣ ಇಟ್ಕೊಂಡು ಅಂದರೆ ಅಲ್ಲಿ ಭೇಟಿ ಆಗೋದು ಈ ಥರದ್ದೆಲ್ಲ. ಹಾನಗಲ್ ಪ್ರಕರಣ ಅಲ್ಲಿಯ ಪೊಲೀಸರು ಮುಚ್ಚಾಕೋ ಪ್ರಯತ್ನ ವಿಫಲ ಆಗಿದೆ. ಆ ಸಂಸದರಿಗೆ ದುಡ್ಡು ಕೊಟ್ಟು ಆಮಿಷ ಒಟ್ಟಿ ಕಂಪ್ಲೇಂಟ್ ಹಿಂತವು ಅನ್ನುವಂಥದ್ದು ಕೂಡ ಬಹಿರಂಗ ಆಗಿದೆ. ಅದಕ್ಕೆ ನಾನು SIT ಮಾಡಿರಿ ಅಂತ ಹೇಳಿದ್ದೀನಿ. ಇಲ್ಲಿ ಲೋಕಲ್ ಪೊಲೀಸರು ಅದು ಮುಚ್ಚಾಕ್ತಾರೆ. ಮುಖ್ಯಮಂತ್ರಿಗಳು ಕನಿಷ್ಠ ಹಾವೇರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡ್ತೀನಿ ಅವ್ರು SIT ಅನೌನ್ಸ್ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ. ಶಿರ್ಸಿಗೆ ಶಿಫ್ಟ್ ಮಾಡ್ತಿದ್ದಾರೆ ಸರ್, ಬಿಜೆಪಿ ನಾಯಕರು ಭೇಟಿ ನೀಡ್ತಿದ್ದಾರೆ ಅಂತ ಸಂಸ್ಥೆ. ಅದು ಇಂಕ್ವೈರಿ ಮಾಡೋರು ನೆಪದಲ್ಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕಾರಣ ಮಾಡ್ತಾರೆ ಅವರು. ನಾವು ಹಾವೇರಿ ಸಂಸತ್ ಭವನದಲ್ಲಿ ನಾವೆಲ್ಲ ಅಲ್ಲಿ ನಿಯೋಗ ಭೇಟಿ ಆಗೋ BJP ಹೆಣ್ಮಕ್ಳು ನಿಯೋಗ ಬರ್ತದೆ ಅಂತ ಹೇಳಿ ಆ ಥರದ ಕೆಲಸವನ್ನು ಪೊಲೀಸರು ಮಾಡ್ತಾಯಿದ್ದಾರೆ. ನಾವೇನು ಅವರಿಂದ ಏನು ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ 22ರಂದು ನಾನೇನು ಹೋಗೋದಿಲ್ಲ. ಆದರೆ ನನ್ನ ಫಾಲೋವರ್ಸ್ ಅಥವಾ ಕಾಂಗ್ರೆಸ್ ಪಕ್ಷದ ಸಮರ್ಥಕರು ಪೂಜೆ ಪುನಸ್ಕಾರಗಳನ್ನು ಮಾಡಿರಿ, ಅದನ್ನು ಸ್ವಾಗತ ಮಾಡಿರಿ ಅನ್ನೋಂಥ ಒಂದು ಇದನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದು ಒಳ್ಳೇದಾತಲ್ಲ, ತಡವಾಗಿ ಆದರೂ ಬುದ್ಧಿ ಬಂದಿದೆ. ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವ್ರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ಮತ್ತು ಅವ್ರು ಮೊನ್ನೆ ನಾನು ಕೂಡ 22ರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು. ಈಗಿಲ್ಲ ಅನ್ನಕತ್ತಾರೆ. ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ನಿಮಿಷ, ಅವ್ರ ಆತ್ಮಸಾಕ್ಷಿ ಹೋಗ್ಬೇಕಂತದೆ, ಆದರೆ ಪಕ್ಷದ ವರಿಷ್ಠರು ಹೋಗಬೇಡ ಅಂತಾರೆ. ಅವ್ರ ಗೊಂದಲಮಯ ಹೇಳಿಕೆಗಳೇ ಅದಕ್ಕೆ ಸಾಕ್ಷಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.